Hi, good morning, my dear friends. Vocabulary series Test Your Knowledge. Prashant Modgi on Unacademy Live. Let's crack Karnataka PSC exams with India's largest learning platform, Unacademy. Subscribe to that using my code PKM10. Free versus ಪ್ಲಸ್ ಅನ್ಲಿಮಿಟೆಡ್ ಆಗಿ ಸಿಕ್ಕಾಪಟ್ಟೆ ಸಾಕಷ್ಟು ನಿಮಗೆ ಬೇಕು ಅಂದ್ರೆ ಪ್ಲಸ್ ಜಾಯ್ನ್ ಆಗ್ತೀರಿ ಅಂಡ್ ಟಾಪ್ ಎಜುಕೇಟರ್ಸ್ ಆಫ್ ಕರ್ನಾಟಕ ಫಾರ್ ಎಕ್ಸಾಮಿನೇಷನ್ಸ್ ಅನ್ನ ಭೇಟಿ ಆಗ್ತೀರಿ ನೀವು ಅವ್ರನ್ನ ಇಂಡಿಯಾದ ಟಾಪ್ ಎಜುಕೇಟರ್ಸ್ ಭೇಟಿ ಆಗ್ತಾರೆ ಎಸ್ ಡಿ ಎ ಎಕ್ಸಾಮ್ಗೆ ಮತ್ತು ಎಸ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ ಸಿ ಮತ್ತು ಪಿ ಎಸ್ ಐ ಎಲ್ಲಾ ಪರೀಕ್ಷೆಗಳಿಗೆ ಒಂದು ಫ್ರೀ ಟೆಸ್ಟ್ ಇರ್ತವೆ ನಿಮಗೆ ಅಟೆಂಡ್ ಮಾಡಿ ಬೆನಿಫಿಟ್ಸ್ ತಗೊಳ್ಳಿ 12+2 ಬಂಪರ್ ಆಫರ್ ಇದೆ ಕೆಪಿಎಸ್ಸಿ ಇಂದ ಉಪಯೋಗ ಮಾಡ್ಕೋತೀರಾ ಫ್ರೀ ಮಾಕ್ ಚಾಂಪಿಯನ್ಶಿಪ್ ಇರುತ್ತೆ ಎಫ್ ಡಿ ಎ ಎಸ್ ಡಿ ಎ ಮತ್ತು ಪಿ ಎಸ್ ಐ ಪಿ ಸಿ ಎವ್ರಿ ಸ್ಯಾಟರ್ಡೆ ಅಂಡ್ ಸಂಡೇ ಟೈಮಿಂಗ್ ಡಿಸ್ಪ್ಲೇ ನೋಡಿ ಅಂಡ್ ಬೆನಿಫಿಟ್ಸ್ ತಗೊಳ್ಳಿ ಮಿಷನ್ ಕೆ ಎಸ್ ಫಾರ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಒಂದು ಒಳ್ಳೆ ಬ್ಯಾಚ್ ಇದೆ ಉಪಯೋಗ ಮಾಡ್ಕೊಳ್ಳಿ ಹೊಯ್ಸಳ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಇದೆ ಕನ್ನಡ ಮಾಧ್ಯಮದಲ್ಲಿ ಬಗ್ಸ್ ಬೌಂಟಿ ಅಂತ ಕಂಟೆಂಟ್ ಬಗ್ಗೆ ನಿಮಗೆ ಏನಾದರೂ ಹೇಳೋದಿತ್ತಂದ್ರೆ ನಮ್ಮ ಅನ್ಅಕಾಡೆಮಿ ಟೀಮ್ ಜೊತೆ ಮಾತಾಡಿ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ನಿಮ್ ಮುಂದೆ ಇಡ್ತಾ ಇದ್ದೀನಿ 1 3 6 12 24 ಮಂತ್ಸ್ ಎಷ್ಟು ಮಂತಿನ ಬೇಕು ಆ ಮಂತಿನ ನಿಮಗೆ ಅನುಕೂಲ ಆಗುವಂಗ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ಪೆಷಲ್ ಕ್ಲಾಸಿಗೆ ಬನ್ನಿ ಎಲ್ಲಾ ಫೀಚರ್ಸ್ ಅನ್ನ ಮಸ್ತ್ ಫೀಚರ್ ಇರ್ತಾವ ಎಂಜಾಯ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಲಿಸನ್ ಟು ಮಿ ಪೇಷಂಟ್ಲಿ love you all my dear friends pkm10 get 10% discount on using my code pkm10 ಯುವರ್ ನಾಲೆಜ್ ಒಳಗ ಇವತ್ತು ಒಂದಿಷ್ಟು ವರ್ಡ್ಸ್ ಅನ್ನ ಫಿಲ್ ಇನ್ ದ ಬ್ಲಾಂಕ್ ಮಾಡೋಣ ಯಾವ್ಯಾವ ಏನೇನ್ ಬರ್ತಾವ ಅಂತ ನೋಡ್ಕೊಂಡ್ಬಿಡೋಣ ಮೈ ಡಿಯರ್ ಫ್ರೆಂಡ್ಸ್ ಸೊ ಒಂದೇ ಸೆಂಟೆನ್ಸ್ ಏನಪ್ಪಾ ಅಂದ್ರ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಡ್ಯಾಶ್ 10 o'clock ಅಥವಾ 1 o'clock ಸಾರಿ ಐ ಹ್ಯಾವ್ ಬೀನ್ ವೇಟಿಂಗ್ ಅವಾಗಿನಿಂದ ಇವತ್ತು ಇಲ್ಲಿ ತನಕ ವೇಟ್ ಮಾಡ್ತಾ ಇದ್ದೀನಿ ಅನ್ಲಿಕ್ಕೆ 4 ಆಪ್ಷನ್ ಇದ್ದಾವೆ ಸಿನ್ಸ್ ಫಾರ್ ಆಟ್ ಆನ್ ಸೊ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ I have been waiting for you for 1 o'clock, at 1 o'clock, on. At 1 o'clock ಅನ್ಬೋದು ಬಟ್ ಇಲ್ಲಿ ಐ ಹ್ಯಾವ್ ಬೀನ್ ಇರೋದ್ರಿಂದ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ 1 o'clock ಅವಾಗಿನಿಂದ 1 ಗಂಟೆಯಿಂದ ಅಂತ ಅನ್ಬೇಕಾದ್ರೆ ಸಿನ್ಸ್ ಅಂತ ತಗೋಬೇಕು ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಆಟ್ 1 o'clock ಅನ್ನಕ್ ಬರಂಗಿಲ್ಲ ಈಗ ನಾನು ಐ ವಿಲ್ ಮೀಟ್ ಯು ಆಟ್ 1 o'clock ಅಂತ ಅನ್ಬೋದು ಮತ್ತ ಫಾರ್ ಮತ್ತು ಆನ್ ಬರೋದೇ ಇಲ್ಲ ಡಿಲೀಟ್ ಮಾಡೋಣ ಹಾಗಾದ್ರೆ ಸಿನ್ಸ್ ಅನ್ನ ಬಳಸ್ತೀವಿ ಹ್ಯಾಸ್ ಬೀನ್ ಹ್ಯಾವ್ ಬೀನ್ ಬಂದಾಗ ಪ್ರಪೋಸಿಷನ್ important word that is since adanna balasi okay I have been waiting for you since 1 o'clock I have been listening to you since 10 o'clock it has been raining since yesterday we have been improving our english since we attended your class ಹಿಂಗೆ ಹೇಳ್ತೀವಲ್ಲ so we have been working very hard since last week we have been preparing for our psi examination since 1 month all the best it is very urgent dash I request you to complete it as soon as possible ಅಲ್ಲಿ ನಿಮಗೆ ನಾನು ಅಂಡರ್ಲೈನ್ ಮಾಡಿಬಿಟ್ಟಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ಒಂದು ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಇಟ್ ಇಸ್ ವೆರಿ ಅರ್ಜೆಂಟ್ ಅಂಡ್ ಹೆನ್ಸ್ ಐ ರಿಕ್ವೆಸ್ಟ್ ಯು ಟು ಕಂಪ್ಲೀಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್ ಇದು ಬಹಳ ಅರ್ಜೆಂಟ್ ಇದೆ ಅದಕ್ಕೆ ಬೇಗನೆ ಮುಗಿಸ್ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀನಿ ಬಿಕಾಸ್ ಅನ್ನಕ್ ಬರಂಗಿಲ್ಲ ಇಟ್ ಇಸ್ ವೆರಿ ಅರ್ಜೆಂಟ್ ಅಂಡ್ ಬಿಕಾಸ್ ಐ ರಿಕ್ವೆಸ್ಟ್ ಯು ಅನ್ನಕ್ ಬರಂಗಿಲ್ಲ ದೆನ್ ಐ ರಿಕ್ವೆಸ್ಟ್ ಯು ಅನ್ನಕ್ ಬರಂಗಿಲ್ಲ ದ್ಯಾಟ್ ಐ ರಿಕ್ವೆಸ್ಟ್ ಯು ಅಂತೂ ಬರಂಗಿಲ್ಲ ಇಟ್ ಈಸ್ ವೆರಿ ಅರ್ಜೆಂಟ್ ಬಹಳ ಐತಿ ಅದಕ್ಕೆ ಆದ್ದರಿಂದ ಅನ್ಲಿಕ್ಕೆ ಹೆನ್ಸ್ ಅನ್ನ ಬಳಸಿ ಸೊ ಇಟ್ ಈಸ್ ವೆರಿ ಅರ್ಜೆಂಟ್ ಅಂಡ್ ಹೆನ್ಸ್ ಐ ರಿಕ್ವೆಸ್ಟ್ ಯು ಟು ಕಂಪ್ಲೀಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್ ರೈಟ್ ಬಹಳಷ್ಟು ಯೂಸ್ ಮಾಡಬಹುದು ಇಟ್ ಈಸ್ ರೈನಿಂಗ್ ಹೆನ್ಸ್ ಐ ಆಮ್ ನಾಟ್ ಗೋಯಿಂಗ್ ಔಟ್ಸೈಡ್ ಇಟ್ ಈಸ್ ಲಾಕ್ ಡೌನ್ ಅಂಡ್ ಹೆನ್ಸ್ ವಿ ಆರ್ ನಾಟ್ ಗೋಯಿಂಗ್ ಔಟ್ಸೈಡ್ corona cases are increasing hence we are maintaining social distance exam date has been announced hence we are preparing ಮಸ್ತ್ ಇದೆ ನೋಡಿ ಹೆಂಗ್ ಬೇಕು ಹಂಗ ಮಾಡಬಹುದು dash he permits her she will not start the function ಎಲ್ಲಿವರೆಗೂ ಅವಳಿಗೆ ಅಪ್ಪಣೆ ಸಿಗುವುದಿಲ್ಲವೋ ಅಲ್ಲಿವರೆಗೂ ಅವಳು ಕಾರ್ಯಕ್ರಮ ಶುರು ಮಾಡೋದಿಲ್ಲ so he permits for he permits if he permits her she will not start the function ಅನ್ನಕ್ ಬರಂಗಿಲ್ಲ unless he permits her ನಾವು ಕಲ್ತೇವಿ ಒಂದಿಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಇದ್ದು ನೋಡ್ರಿ ಅಕಾರ್ಡಿಂಗ್ ಟು ಅಂತ ಇತ್ತು ಡ್ಯೂ ಟು ಅಂತ ಇತ್ತು ಆಸ್ ಸೂನ್ ಆಸ್ ಅಂತ ಇತ್ತು ದೆನ್ ಮತ್ತೆ ಆಸ್ ಅಂತ ಅಷ್ಟೇ ಇತ್ತು ಇಫ್ ಅಂತ ಇತ್ತು ಅವಾಗ ಅನ್ಲೆಸ್ ಅಂಡ್ ಅಂಟಿಲ್ ಅಂತಾನೂ ಇತ್ತು ಸೊ ಅನ್ಲೆಸ್ he permits her she will not start the function ಅಂದ್ರೆ ಅವ ಎಲ್ಲಿವರೆಗೂ ಅವಳಿಗೆ ಪರ್ಮಿಷನ್ ಕೊಡಂಗಿಲ್ಲ ಅಲ್ಲಿವರೆಗೂ ಅವಳು ಕಾರ್ಯಕ್ರಮವನ್ನು ಶುರು ಮಾಡುವುದಿಲ್ಲ
Unless you work hard, you cannot pass the exam. Unless he comes, I cannot go. ಅವ ಬರೋ ತನಕ ನಾ ಹೋಗಕ್ ಆಗೋದಿಲ್ಲ ಅನ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ. ಒಳ್ಳೆ ಬ್ಯೂಟಿಫುಲ್ ಸೆಂಟೆನ್ಸ್ ಇವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅನ್ಲೆಸ್ ಅಂಟಿಲ್ ಎರಡು ಒಂದೇ. Until you work hard, you cannot pass the exam. Until you improve in English, you cannot understand translation. Until she participates, she will not understand her capacity. Until you go there, you cannot meet them. ನೀ ಅಲ್ಲಿ ಹೋಗೋ ತನಕ ಅವ್ರಿಗೆ ಭೇಟಿ ಆಗೋದಿಲ್ಲ ಅಂತ. Until you go and invite her, she will not come. ನೀ ಅಲ್ಲಿ ಹೋಗಿ ಇನ್ವೈಟ್ ಮಾಡೋ ತನಕ ಅವಳು ಬರೋದಿಲ್ಲ. So unless he permits her, she will not start the function. Okay. Next one. Dash she works hard, she can improve her communication. ನೋಡ್ರಿ ಇಲ್ಲಿ ಬಟ್ ಅಂತ ಐತಿ. ಬಟ್ ಶಿ ವರ್ಕ್ಸ್ ಹಾರ್ಡ್ ಅಂತೀರೇನು ಬರಂಗಿಲ್ಲ. ದೇರ್ ಫಾರ್ ಶಿ ವರ್ಕ್ಸ್ ಹಾರ್ಡ್ ಶಿ ಕ್ಯಾನ್ ಇಂಪ್ರೂವ್ ಹರ್ ಇಲ್ಲ. ಇಫ್ ಅಂತಿದೆ ಆನ್ಸರ್. ಇಫ್ ಶಿ ವರ್ಕ್ಸ್ ಹಾರ್ಡ್ ಶಿ ಕ್ಯಾನ್ ಇಂಪ್ರೂವ್ ಹರ್ ಕಮ್ಯುನಿಕೇಶನ್. ಬಾಯ್ ಅಂತೂ ಬರುದಿಲ್ಲ, ತೆಗೆದ್ಬಿಡೋನು ಇಫ್ ಹಾಕೋಣ. ಇಫ್ ಶಿ ವರ್ಕ್ಸ್ ಹಾರ್ಡ್ ಶಿ ಕ್ಯಾನ್ ಇಂಪ್ರೂವ್ ಹರ್ ಕಮ್ಯುನಿಕೇಶನ್. ಅವಳು ಹಾರ್ಡ್ ವರ್ಕ್ ಮಾಡಿದರೆ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತದೆ. ಇಫ್ ಶಿ ಸಿಂಗ್ಸ್ ಶಿ ವಿಲ್ ವಿನ್ ದ ಕಾಂಪಿಟೇಷನ್. If you ask her, she will help you. ಬೇಕಾದ ಯೂಸ್ ಮಾಡ್ರಿ. If he, she, it, if you, if we, if they. If we go there, we can meet the minister. If we discuss, we can improve our knowledge. If we practice, we will improve our English. If we attend the classes regularly, we will become good at English. If we practice every day, we improve our translation skills. So I hope my point is clear and clear. If she works hard, she can improve her communication. Dash can participate in this competition. Who can participate in this competition ಅನ್ಲಿಕ್ಕೆ ಬರ್ತದೆ, ಬಟ್ ಕ್ವಶನ್ ಮಾರ್ಕ್ ಇಲ್ಲ. ಯಾಕಂದ್ರೆ ಹೂ ಅಂತಂದ್ರೆ ಕ್ವಶನ್ ಮಾರ್ಕ್ ಬರ್ಬೇಕು. Anyone can participate in this competition. Whom can ಎರಡು ಹೂ ಇದಾವೆ, ಒಂದನ್ನು ಕನ್ಸಿಡರ್ ಮಾಡೋಣ. ಸೊ whom ಮತ್ತು who ಬರಂಗಿಲ್ಲ. Anyone can participate in this competition. ಈ ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದು. Anyone can give me the answer. Anyone can type me immediately. Anyone can send me the message immediately. Anyone can ask a question. Anyone can participate in this live session. Anyone can attend my classes. Anyone can attend special classes. Everyone cannot attend plus classes. Anyone can attend YouTube and special classes, free classes. So anyone can participate. ಯಾರು ಬೇಕಾದರೂ ಅಂತ ಬೇಕಾಗಿತ್ತು ಅಂತಂದ್ರೆ anyone can. Okay, fine. I called him thrice. He didn't dash pick up the call. I called him thrice. He didn't pick up the call. So, but, when, why? I called him thrice. He didn't but pick up the call. So, but, when, why? ನಾಲ್ಕಿದಾವೆ. ಆನ್ಸರ್ ಬಟ್ ಅಂತಿದೆ. ಬರುತ್ತಾ ನೋಡಿ ಚೆಕ್ ಮಾಡಿ ಅದನ್ನ. I called him thrice. ಮೂರು ಸಲ ನಾನು ಕಾಲ್ ಮಾಡಿದೆ. He didn't pick up the call is correct sentence. ಯಾವುದು ಬರಲ್ಲ. ಅಲ್ಲಿ ಬಟ್ ಅಂತ ಆನ್ಸರ್ ಕನ್ಫ್ಯೂಷನ್ ಮಾಡ್ಲಿಕ್ಕೆ ನಿಮಗೆ ಮಾರ್ಕ್ ಮಾಡಿದ್ದು ನೀವು ಹಾಕಬಾರದು. ಸೆಂಟೆನ್ಸ್ ನೋಡಿ ಕಂಟಿನ್ಯೂ ಆಗಿ. I called him thrice. He didn't pick up. ಅಪ್ ಅನ್ನೋದು ಕರೆಕ್ಟ್. ಅಲ್ಲಿ ಪಿಕಪ್, ಪಿಕಾನ್, ಪಿಕ್ಯಾಟ್ ಅಂತ ಹಾಕಬಹುದಾಗಿತ್ತೇನೋ. ಪಿಕ್ ಅಪ್ ದ ಕಾಲ್. ಕಾಲ್ ಪಿಕಪ್ ಮಾಡೋದು, ರಿಸೀವ್ ಮಾಡೋದು, ರೈಟ್. ಸೊ ಐ ಕಾಲ್ಡ್ ಹಿಮ್ ಥ್ರೈಸ್. He didn't pick up the call. ಯಾವುದು ಬರಂಗಿಲ್ಲ. ನೋ ಎರರ್ ಅಂತ ಕೆಲವು ಕ್ವಶನ್ಸ್ ಇರ್ತಾವೆ, ಅದನ್ನು ಕೂಡ ನೀವು ಐಡೆಂಟಿಫೈ ಮಾಡ್ತೀರಿ. My office is dash a huge building. ಒಂದು ದೊಡ್ಡ ಬಿಲ್ಡಿಂಗ್ ಅದ, ಅದ್ರ ಬಾಜುಕ್ ನನ್ನ ಆಫೀಸ್ ಐತಿ ಅಂತ ಹೇಳ್ಬೇಕಾಗೈತಿ. besides, between, because. My office is between a huge building ಅನ್ನಕ್ ಬರಂಗಿಲ್ಲ. because a huge building ಅನ್ನಕ್ಕೂ ಬರಂಗಿಲ್ಲ. besides ಅಂತಂದ್ರೆ ಮತ್ತೆ beside ಎರಡರೊಳಗೆ ಬರ್ತಾವ. beside ಅಂತಂದ್ರೆ ಬಾಜು, ಪಕ್ಕಕ್ಕೆ. besides ಅಂತಂದ್ರೆ in addition to, ಜೊತೆಗೆ ಅಂತ ಹೇಳ್ತೇವಲ್ಲ ಅದಕ್ಕೆ. ಸೊ ಹಾಗಾದ್ರೆ ಕರೆಕ್ಟ್ ಆನ್ಸರ್ ನಂಬರ್ 1 ಏನು? My office is beside a huge building. ನನ್ನ ಆಫೀಸು ಒಂದು ಬಿಲ್ಡಿಂಗ್ ಪಕ್ಕ ಇದೆ ಅಂತ ಅರ್ಥ. beside.
ಸೊ ಹೂ ಇಸ್ ಸಿಟಿಂಗ್ ಬಿಸೈಡ್ ಮೀ, ನನ್ನ ಪಕ್ಕ ಯಾರು ಕುಂತಾರ? ನೋಬಡಿ ಇಸ್ ಸಿಟಿಂಗ್ ಬಿಸೈಡ್ ಮೀ. ಬಿಸೈಡ್, ಇನ್ ಫ್ರಂಟ್ ಆಫ್, ಬಿಹೈಂಡ್, ನಿಯರ್ ಬೇಕಾದ ಯೂಸ್ ಮಾಡ್ಬೋದು. ಈಗ ನಿಮ್ಮ ಮನೆ ದೇವಸ್ಥಾನದ ಪಕ್ಕಕ್ಕೆ ಐತೆ ಅಂತ ಹೇಳ್ಬೇಕಾಗೈತಿ. ಮೈ ಹೌಸ್ ಈಸ್ ಬಿಸೈಡ್ ದ ಟೆಂಪಲ್. ಬಸ್ ಸ್ಟ್ಯಾಂಡ್ ಬಾಜುಕ್ ಐತಿ, ಮೈ ಹೌಸ್ ಈಸ್ ಬಿಸೈಡ್ ದ ಬಸ್ ಸ್ಟ್ಯಾಂಡ್. ಕಾಲೇಜ್ ಬಾಜುಕ್ ಐತಿ, ಮೈ ಹೌಸ್ ಈಸ್ ಬಿಸೈಡ್ ದ ಕಾಲೇಜ್. ಬೇಕಾದ್ ಹೇಳ್ರಿ. ರೈಲ್ವೆ ಸ್ಟೇಷನ್ ಬಾಜುಕ್ ಐತಿ, ಮೈ ಹೌಸ್ ಈಸ್ ಬಿಸೈಡ್ ದ ರೈಲ್ವೆ ಸ್ಟೇಷನ್. ಸೊ ಬಿಸೈಡ್ ಯೂಸ್ ಮಾಡಿ. ಬಿಸೈಡ್ ಅಂದ್ರೆ ಬಾಜು, ಪಕ್ಕಕ್ಕೆ. ಬಿಸೈಡ್ಸ್ ಅಂದ್ರೆ ಜೊತೆ ಜೊತೆಗೆ. ಸೊ ಹೆಂಗವ? ಬಿಸೈಡ್ಸ್ ಮೈ ಫ್ರೆಂಡ್ಸ್, ಐ ಆಮ್ ಗೋಯಿಂಗ್ ಟು ಮೈ ನೇಟಿವ್ ಬಿಸೈಡ್ಸ್ ಮೈ ಫ್ರೆಂಡ್ಸ್. ನಾನು ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ ಕೂಡ ಬರಾಕತ್ತಾರ, ಹೊಂಟೇವಿ ಅಂದಕ್ಕೆ ಬಿಸೈಡ್ಸ್. ಮುಂದೆ ಬರ್ತಾವ ಎಕ್ಸಾಂಪಲ್, ಚೆಕ್ ಮಾಡು. ಡ್ಯಾಶ್ ಹೀಸ್ ಪಾವರ್ಟಿ, ಹಿ ವರ್ಕ್ಡ್ ಹಾರ್ಡ್ ಅಂಡ್ ಸಕ್ಸೀಡೆಡ್. ಬಡತನ ಇದ್ರು ಅಂತ ಅನ್ಬೇಕು ಶಬ್ದ. ದೋ ಹೀಸ್ ಪಾವರ್ಟಿ ಅನ್ನಕ್ ಬರಂಗಿಲ್ಲ, ಇಫ್ ಹೀಸ್ ಪಾವರ್ಟಿ ಅನ್ನಕ್ ಬರಂಗಿಲ್ಲ, ಇನ್ ಸ್ಪೈಟ್ ಆಫ್ ಹೀಸ್ ಪಾವರ್ಟಿ ಚೆಕ್ ಮಾಡೋಣ, ಸಿನ್ಸ್ ಹೀಸ್ ಪಾವರ್ಟಿ ಅನ್ನಕಂತೂ ಬರಂಗಿಲ್ಲ. ಸೊ ಕರೆಕ್ಟ್ ವರ್ಡ್ ಏನಾಗುತ್ತೆ? ಇನ್ ಸ್ಪೈಟ್ ಆಫ್ ಹಿಸ್ ಪಾವರ್ಟಿ ಹಿ ವರ್ಕ್ಡ್ ಹಾರ್ಡ್ ಅಂಡ್ ಸಕ್ಸೀಡೆಡ್. ಬಡತನ ಇದ್ರೂ ಕೂಡ ಅನ್ಬೇಕಾದ್ರೆ, ಇದ್ದರೂ ಕೂಡ ಅಂತ ಏನಿದೆಲ್ಲ, ಇನ್ ಸ್ಪೈಟ್ ಆಫ್. ಇನ್ ಸ್ಪೈಟ್ ಆಫ್ ಹಿಸ್ ಇಲ್ನೆಸ್ ಹಿ ಅಟೆಂಡೆಡ್ ದ ಎಕ್ಸಾಮ್. ಆರಾಮ್ ಇಲ್ಲಂದ್ರೂ ಕೂಡ ಪರೀಕ್ಷೆಯನ್ನ ಅಟೆಂಡ್ ಮಾಡ್ದ, ಬರದ. ಇನ್ ಸ್ಪೈಟ್ ಆಫ್ ಹಿಸ್ ಪಾವರ್ಟಿ ಹಿ ಡೊನೇಟೆಡ್ ಅ ಲಾಟ್ ಟು ದ ಪುವರ್ ಪೀಪಲ್. ತಾನು ಬಡವಿದ್ರೂ ಕೂಡ ಬಡವರಿಗೆ ತಾನು ಡೊನೇಷನ್ ಕೊಟ್ಟ, ಡೊನೇಟ್ ಮಾಡಿದ. ಇಲ್ಲಿ ನೋಡ್ರಿ, ಇನ್ ಸ್ಪೈಟ್ ಆಫ್ ಹಿಸ್ ಪಾವರ್ಟಿ ಹಿ ವರ್ಕ್ ಹಾರ್ಡ್ ಅಂಡ್ ಸಕ್ಸೀಡೆಡ್. ಬಡತನ ಇದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ, ಇದ್ದರೂ ಕೂಡ ಅನ್ಬೇಕಾದ್ರೆ ಇನ್ ಸ್ಪೈಟ್ ಆಫ್ ಬರ್ಕೊಳ್ಳಿ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಇದನ್ನ ಪ್ಲೀಸ್. ಇನ್ ಸ್ಪೈಟ್ ಆಫ್ ಹಿಸ್ ಪಾವರ್ಟಿ ಹಿ ವರ್ಕ್ ಹಾರ್ಡ್ ಅಂಡ್ ಸಕ್ಸೀಡೆಡ್. ದೋ ಇಫ್ ಸಿನ್ಸ್ ಅಂತೂ ಬರೋದಿಲ್ಲ. ದೋ ಅನ್ನೋದನ್ನ ಆಲ್ರೆಡಿ ನಾವು ಕಲ್ತೀವಿ. ದೋ ಮಾಡಿದರು ಅಂತ ಏನು ಬರ್ತಲ್ಲ, ಮಾಡಿದರು. ದೋ ದ ಗವರ್ಮೆಂಟ್ ಅನೌನ್ಸ್ಡ್ ಸ್ಪೆಷಲ್ ಪ್ಯಾಕೇಜಸ್. ವಿಶೇಷ ಪ್ಯಾಕೇಜ್ಗಳನ್ನ ಸರ್ಕಾರ ಘೋಷಿಸಿದರು ಅನ್ಬೇಕಾದ್ರೆ ದೋ. ಇಫ್ ಅಂತೂ ಆಗಲೇ ಬಂತು, ಒಂದು ವೇಳೆ. ಇಫ್ ಯು ವರ್ಕ್ ಹಾರ್ಡ್, ನೀವು ಒಂದು ವೇಳೆ ಹಾರ್ಡ್ ವರ್ಕ್ ಮಾಡಿದರೆ. ಸಿನ್ಸ್ ಅನ್ನೋದು ಆಗಲೇ ಬಂದಿತ್ತು, ಐ ಹ್ಯಾವ್ ಬೀನ್ ವೇಟಿಂಗ್ ಸಿನ್ಸ್ 1 o'clock, ಸಿನ್ಸ್ ಮಂಡೇ, ಸಿನ್ಸ್ ಎಸ್ಟರ್ಡೇ ಅನ್ಬೇಕಾದ್ರೆ ಅಲ್ಲಿಂದ ಅನ್ಬೇಕಾದ್ರೆ ಸಿನ್ಸ್. ಸೊ ಇಲ್ಲೇ ಇನ್ ಸ್ಪೈಟ್ ಆಫ್ ಹಿಸ್ ಪಾವರ್ಟಿ ಹಿ ವರ್ಕ್ ಹಾರ್ಡ್ ಅಂಡ್ ಸಕ್ಸೀಡೆಡ್. ಫೈನ್, ಲೆಟ್ ಮಿ ಟೇಕ್ ಯು ಟು ದ ನೆಕ್ಸ್ಟ್. I am in the hall, dash has come at. Anyone has come, whoever has come, who has come at, no one has come. One on one. No one ಅಂತ ಆಗ್ಬೇಕಲ್ಲಿ, ಅದು ಆಕ್ಚುಲಿ ಆನ್ ಅಂತ ಆಗಿರಲ್ಲ, ಅದು ನೋ ಆಗಬೇಕು. ಸ್ವಲ್ಪ ಟೈಪೋ ಎರರ್ ಆಗಿದೆ. ಐ ಆಮ್ ಇನ್ ದ ಹಾಲ್, ನೋ ಒನ್ ಹ್ಯಾಸ್ ಕಮ್ ಎಟ್. ನಾನು ಹಾಲ್ ನಲ್ಲೇ ಇದ್ದೀನಿ, ಹಾಲ್ ಒಳಗೆ ಇದ್ದೀನಿ. ರೂಮ್ ಅಂದ್ರೆ ಹಾಲ್, ಬಿಗ್ ಹಾಲ್, ಫಂಕ್ಷನ್ ಹಾಲ್ ನಾಗ ಇದ್ದೀನಿ. ಇನ್ನೂ ಯಾರು ಬಂದಿಲ್ಲ. ಎನಿ ಒನ್ ಹ್ಯಾಸ್ ಕಮ್ ಎಟ್ ಅನ್ನಕ್ ಬರಂಗಿಲ್ಲ, ಹೂಎವರ್ ಹ್ಯಾಸ್ ಕಮ್ ಅನ್ನಕ್ ಬರಂಗಿಲ್ಲ, ಹೂ ಹ್ಯಾಸ್ ಕಮ್ ಎಟ್ ಅನ್ನಕ್ ಬರಂಗಿಲ್ಲ. ಸೊ ನೋ ಒನ್ ಹ್ಯಾಸ್ ಕಮ್ ಎಟ್ ಅಂತಂದ್ರೆ ಕರೆಕ್ಟ್. ಯಾರು ಬಂದಿಲ್ಲ ಅನ್ಬೇಕಾದ್ರೆ ನೋ ಒನ್. ಯಾರು ಹೇಳಿಲ್ಲ ನನಗ, ನೋ ಒನ್ ಟೋಲ್ಡ್ ಮೀ. ಯಾರು ಸಪೋರ್ಟ್ ಮಾಡ್ಲಿಲ್ಲ, ನೋ ಒನ್ ಸಪೋರ್ಟೆಡ್ ಮೀ. ಯಾರು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ, ನೋ ಒನ್ ಪಾರ್ಟಿಸಿಪೇಟೆಡ್. ಇಲ್ಲಿ ಯಾರು ಅಡ್ಡಾಡುವುದಿಲ್ಲ, ನೋ ಒನ್ ವಾಕ್ಸ್ ಇನ್ ದಿಸ್ ಏರಿಯಾ. ಈ ಏರಿಯಾ ಒಳಗೆ ಯಾರು ಅಡ್ಡಾಡೋದಿಲ್ಲ. ಯಾರು ಟೈಮ್ ವೇಸ್ಟ್ ಮಾಡಂಗಿಲ್ಲ, ನೋ ಒನ್ ವೇಸ್ಟ್ಸ್ ದ ಟೈಮ್. ಯಾರು ಟೈಮ್ ವೇಸ್ಟ್ ಮಾಡಲಿಲ್ಲ, ನೋ ಒನ್ ವೇಸ್ಟೆಡ್ ದ ಟೈಮ್. ಅಂಡರ್ಸ್ಟ್ಯಾಂಡ್? ಸೊ ನೋ ಒನ್ ಅನ್ನ ಬೆಳೆಸಿ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಹಿ ಆರ್ಡರ್ಸ್ ಡ್ಯಾಶ್ ಹಿ ಇಸ್ ಮೈ ಬಾಸ್. ಅವ ಹೆಂಗ್ ಆರ್ಡರ್ ಮಾಡ್ತಾನಂದ್ರ, ನನ್ನ ಬಾಸ್ ಇದ್ದವ್ರಿಗದೇನ ಆರ್ಡರ್ ಮಾಡ್ತಾನ ಅಂದ್ರೆ ಅವ ಬಾಸ್ ಅಲ್ಲ. ಹಿ ಆರ್ಡರ್ಸ್ ಆಸ್ ಹಿ ಇಸ್ ಮೈ ಬಾಸ್ ಅನ್ನಕ್ ಬರಂಗಿಲ್ಲ. ಅನ್ಬೋದು ಒಂದ್ ಕಡೆ, ಹಿ ಆರ್ಡರ್ಸ್ ಆಸ್ ಈಸ್ ಮೈ, ಅವ ನನ್ನ ಬಾಸ್ ಇದ್ದಕ್ಕೆ ಆರ್ಡರ್ ಮಾಡ್ತಾನ ಅಂತ. ಇಲ್ಲಿ ಆಸ್ ಇಫ್ ಅನ್ನೋದನ್ನ ಮಾರ್ಕ್ ಮಾಡೀವಿ, ಇದು ಗೊತ್ತಾಗ್ಲಿ ನಿಮಗೆ. ಇನ್ನೊಂದು ಮೂರನೇದ್ ನೋಡ್ರಿ, ಹಿ ಆರ್ಡರ್ಸ್ ಲೈಕ್ ಹಿ ಇಸ್ ಮೈ ಬಾಸ್, ಹಿ ಆರ್ಡರ್ಸ್ ಇಫ್ ಹಿ ಇಸ್ ಮೈ ಬಾಸ್. ಅವು ಎರಡು ಬೇಡ. ಎರಡನೇ ಆನ್ಸರ್ ಬಹಳ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಹಿ ಆರ್ಡರ್ಸ್ ಆಸ್ ಇಫ್ ಅಂತಂದ್ರೆ ಏನು, ಇದ್ದವ್ರಂಗ. ಅದು ಇರಂಗಿಲ್ಲ. ಅವ ದುಡ್ಡು ಹೆಂಗ್ ಖರ್ಚು ಮಾಡ್ತಾನ ಅಂದ್ರೆ ಟಾಟಾ ಬಿರ್ಲಾ ಆಗತ್ತೆ ಖರ್ಚು ಮಾಡ್ತಾನೆ. ಹಿ ಸ್ಪೆಂಡ್ಸ್ ಮನಿ ಆಸ್ ಇಫ್ ಹಿ ಇಸ್ ಟಾಟಾ ಅಂಡ್ ಬಿರ್ಲಾ. ಹಂಗ ಹಿ ಆರ್ಡರ್ಸ್ ಆಸ್ ಇಫ್ ಹಿ ಇಸ್ ಮೈ ಬಾಸ್. ಅವ ನನ್ ಬಾಸ್ ಅಲ್ಲ, ಬಾಸ್ ಇದ್ದವ್ರಂಗ ನನಗೆ ಆರ್ಡರ್ ಮಾಡ್ತಾನ ಅಂತ ಅನ್ಬೇಕಾದ್ರೆ ಆಸ್ ಇಫ್ ಅನ್ನೋದನ್ನ ಬಹಳ ಚಂದಂಗೆ ಯೂಸ್ ಮಾಡ್ರಿ. ಸೊ ಈಗ ನನ್ನ ರೂಮ್ಮೇಟ್ ಇರ್ತಾನ, ಸೊ ಹಿ ವರ್ಕ್ಸ್ ಹಾರ್ಡ್
as if he is going to become Steve Jobs. ನೆಲ್ಸನ್ ಮಂಡೇಲಾ ಅವ ಅವ ಆಗೋರ್ ತರ ಹಾರ್ಡ್ ವರ್ಕ್ ಮಾಡ್ತಾನ ಅವ ಅಂತ ಒಂದು. ಇನ್ನೊಂದು ಹೇಳ್ಬೋದು, ಮೈ ಫ್ರೆಂಡ್ ಸ್ಪೆಂಡ್ಸ್ ಮನಿ ಆಸ್ ಇಫ್ ಹಿ ಇಸ್ ದ ಸನ್ ಆಫ್ ಅಂಬಾನಿ. ಅಂಬಾನಿ ಅವ್ರ ಮಗ ಇದ್ದವ್ರಗದೆ ದುಡ್ಡನ್ನ ಖರ್ಚು ಮಾಡ್ತಾನ ಅನ್ಲಿಕ್ಕೆ ಆಸ್ ಇಫ್ ಅನ್ನ ಬಳಸ್ತೀವಿ. ಥ್ಯಾಂಕ್ ಯು. We are learning how dash improve English communication. Important word, test your knowledge. We are learning how to improve English communication. How ಆದ್ಮೇಲೆ for, in, why ಬರೋಂಗಿಲ್ಲ. How to improve. We are learning how to. ಯಾವಾಗಲೂ how ಅಂತ ಬಂದ್ರೆ to ಮುಂದೆ verb number 1. How to do, how to go, how to help, how to decide, how to get confidence, how to improve English communication, how to improve translation skills. ಎಲ್ಲ ಯೂಸ್ ಮಾಡಬಹುದಲ್ಲ ಚೆನ್ನಾಗಿ. ಫೈನ್, ಮಸ್ತಾಗಿ ಯೂಸ್ ಮಾಡೋಣ. ಫೈನ್, we are learning how to improve English communication. He's coming dash train. ನಿಮ್ಮ ನಾಲೆಜ್ ಅನ್ನ ಫ್ರೆಶ್ ಮಾಡ್ತಾ ಇದ್ದೇನೆ, ಮತ್ತೆ ನೀವು ಕಲ್ತಿದ್ದನ್ನ ಸ್ವಲ್ಪ ರಿಫ್ರೆಶ್ ಮಾಡ್ತಾ ಇದ್ದೇನೆ. ಈಸ್ ಕಮಿಂಗ್ ಆನ್ ಟ್ರೈನ್, ವಿತ್ ಟ್ರೈನ್, ಬೈ ಟ್ರೈನ್, ಇನ್ ಟ್ರೈನ್. ಯಾವಾಗಲೂ ನಾರ್ಮಲಿ ಈ ಟ್ರೈನ್, ಕಾರ್, ಬಸ್, ಲಾರಿ ಅಂತ ಅನ್ಬೇಕಾದ್ರೆ ನಾವು ಬೈ ಅಂತ ಯೂಸ್ ಮಾಡ್ತೇವೆ, ನೆನಪಿಟ್ಕೊಂಡ್ಬಿಡಿ. ಈಸ್ ಕಮಿಂಗ್ ಬೈ ಟ್ರೈನ್. ಅವ ಟ್ರೈನ್ ಅಲ್ಲಿ ಬರ್ತಾ ಇದ್ದಾನೆ ಅಥವಾ ಟ್ರೈನ್ ಮೂಲಕ ಬರಾಕತ್ತಾನ ಅಂತ ಹೇಳ್ಬೇಕಾದ್ರೆ ಈಸ್ ಕಮಿಂಗ್ ಬೈ ಟ್ರೈನ್ ಅನ್ಬೇಕು, ಇನ್ ಟ್ರೈನ್ ಅಂತ ಅನ್ನಬಾರ್ದು. ಟ್ರೈನ್ ಬಂದು ಸ್ಟೇಷನ್ ನಿಂತಿದ್ದಪ್ಪ ಅಂದ್ರೆ ಹೀಸ್ ಇನ್ ದ ಟ್ರೈನ್, ಅವ ಟ್ರೈನ್ ಒಳಗ ಅದಾನ. ಮ್ಯಾಕ್ ಕುಂತಿದ್ದಂದ್ರೆ ಹೀಸ್ ಆನ್ ದ ಟ್ರೈನ್ ಅಂತ ಅನ್ಬಹುದು. ರೈಟ್. ಸೊ ಹೀಸ್ ಕಮಿಂಗ್ ಬೈ ಟ್ರೈನ್ ವಿತ್ ಹೀಸ್ ಫ್ರೆಂಡ್ಸ್ ಅಂತ ಅನ್ಬಹುದು, ಜೊತೆಗೆ. ಸೊ ಇಲ್ಲಿ ಈಸ್ ಕಮಿಂಗ್ ಬೈ ಟ್ರೈನ್, ಈಸ್ ಕಮಿಂಗ್ ಬೈ ಫ್ಲೈಟ್, ಈಸ್ ಕಮಿಂಗ್ ಬೈ ಕಾರ್, ಈಸ್ ಕಮಿಂಗ್ ಬೈ ಟೂ ವೀಲರ್. We will be there dash 3:30. ಟೈಮಿಂಗ್ ಅದ at ಬರ್ಲೇಬೇಕು, ನೆನ್ಪಿಟ್ಕೊಂಡ್ಬಿಟ್ರೆ. ಆನ್, ಇನ್, ವಿತ್ ಅಂತ ಬರಂಗೇ ಇಲ್ಲ, at ಅಂತ ಬರಬೇಕು. We will be there at 3:30. We will be there at 3:30. I will meet you at 1 o'clock. She will start the function at 4:30. The function begins at 6 o'clock. So timing ಬಂದಾಗ at. She was scolded dash her aunt by, with, as, because. ನಾಲ್ಕು ಹಚ್ಚಿ ನೋಡೋಣ ಮೀನಿಂಗ್ ಹೆಂಗ್ ಕರೆಕ್ಟ್ ಆಗೈತೆ ಅಂತ. She was scolded by her aunt, with her aunt, as her aunt, because her aunt. ಅವಳು ಅಂಟಿ ಕೈಯಿಂದ ಬೈಸ್ಕೊಂಡ್ಲು. ಸ್ಕೋಲ್ಡೆಡ್ ಅಂದ್ರೆ ಬೈಸ್ಕೊಂಡ್ಲು ಅಂತ. ವಾಸ್ ಸ್ಕೋಲ್ಡೆಡ್ ಅಂದ್ರೆ, ಸ್ಕೋಲ್ಡ್ ಅಂದ್ರೆ ಬೈಯೋದು. ವಾಸ್ ನೀವು ಯಾರ ಕಡೆಯಿಂದ ಬೈಸ್ಕೊಂಡಿದ್ರೆ ವಾಸ್ ಸ್ಕೋಲ್ಡೆಡ್ ಬೈ ಅಂತ ಬರುತ್ತೆ. ಸೊ ಶಿ ವಾಸ್ ಸ್ಕೋಲ್ಡೆಡ್ ಬೈ ಹರ್ ಆಂಟ್, ಚಿಕ್ಕಮ್ಮನ ಕಡೆಯಿಂದ ಬೈಸ್ಕೊಂಡ್ಲು ಅಂತ ಅರ್ಥ. ಅದೇ ಒಂದ್ ವೇಳೆ ಹೊಗಳಿಸಿಕೊಂಡ್ಲು ಅನ್ಬೇಕಾದ್ರೆ ಶಿ ವಾಸ್ ಅಪ್ರಿಶಿಯೇಟೆಡ್ ಬೈ ಹರ್ ಅಂಕಲ್, ಶಿ ವಾಸ್ ಅಪ್ರಿಶಿಯೇಟೆಡ್ ಬೈ ದ ಪ್ರಿನ್ಸಿಪಲ್, ಶಿ ವಾಸ್ ಅಪ್ರಿಶಿಯೇಟೆಡ್ ಬೈ ದ ಟೀಚರ್ಸ್, ಶಿ ವಾಸ್ ಆನರ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯವರಿಂದ ಗೌರವಿಸಲ್ಪಟ್ಟಳು. ಸೊ ಇಲ್ಲಿ ಆಂಟ್, ಬೈ ಹರ್ ಆಂಟ್. The teacher admired her dash accepting the feedback. ಫೀಡ್ಬ್ಯಾಕ್ ಕೊಟ್ಕೊಳ್ಳೆ ಬಹಳ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಲಕ್ಕಿ ಚಂದಂಗ, ಅದಕ್ಕೆ ಟೀಚರ್ ಏನ್ ಮಾಡಿದ್ರು, ಅಡ್ಮೈರ್ ಮಾಡಿದ್ರು. ದ ಟೀಚರ್ ಅಡ್ಮೈರ್ಡ್ ಹರ್ ಬೈ ಅಕ್ಸೆಪ್ಟಿಂಗ್ ಅಂತಿರೋ, ಫಾರ್ ಅಕ್ಸೆಪ್ಟಿಂಗ್ ಅಂತಿರೋ, ವೆನ್ ಅಕ್ಸೆಪ್ಟಿಂಗ್, ಹೌ ಅಕ್ಸೆಪ್ಟಿಂಗ್. ವೆನ್ ಮತ್ತು ಹೌ ಬರೋದೆಲ್ಲ ತೆಗೆದ್ ಬಿಡ್ರಿ, ಬೈ ಇಲ್ಲಿ ಬೇಡ. ಫಾರ್ ಅಂತಂದ್ರೆ ಅವಳು ಎಕ್ಸೆಪ್ಟ್ ಮಾಡಿದ್ದಕ್ಕೋಸ್ಕರ ಟೀಚರ್ ಅವಳನ್ನ ಹೊಗಳಿದ್ರು. ನೋಡಮ್ಮ ನೀನು ಒಪ್ಕೊಂಡ್ಬಿಡ್ತೀನಿ ನೋಡಮ್ಮ, ಏನೇ ಇದ್ರು ಒಪ್ಕೊಳ್ತಿಯಲ್ಲ, ಇಟ್ ಇಸ್ ವೆರಿ ಗುಡ್ ಅಂತ ಹೇಳಿ ಹೇಳಿದ್ರು. ದ ಟೀಚರ್ ಅಡ್ಮೈರ್ಡ್ ಹರ್ ಫಾರ್ accepting. ಫಾರ್ ಅಂದ್ರೆ ing ಇತ್ತಂದ್ರೆ ಫಾರ್, ಬರೇ accept ಇತ್ತಂದ್ರೆ ಟು ಅಂತ ಬರ್ತದೆ. The teacher will admire her for accepting. The teacher admired her for accepting. ಆಗಲೇ ಬಂದಿತ್ತು ನೋಡ್ರಿ. We are learning how to improve, how to accept, how to accept. Admired her for accepting. For ಬಂದ್ರೆ ing, to ಬಂದ್ರೆ accept. Thank you. Nobody knows where she is dash. Where she is, for, at, in, from. ಅವಳು ಎಲ್ಲಿಯವಳು ಅಂತ ಯಾರಿಗೂ ಗೊತ್ತಿಲ್ಲ. Nobody knows where she is from. I don't know where she is from. She doesn't know where I am from. He doesn't know where she is from. ಎಲ್ಲಿಯವರು, ನೀವು ಯಾರಿಗಾರು ಕೇಳಬೇಕಾದ್ರೆ where are you from? I am from Vijayapur. I am from Hubli Dharwad. I am from Bangalore. I am from Chennai. I am from a small village. So nobody knows where she is from.
ವಿ ಆರ್ ಮೀಟಿಂಗ್ ಡ್ಯಾಶ್ ಲಂಚ್ ಬ್ರೇಕ್. ನಾವ್ ಯಾವಾಗ ಭೇಟಿ ಆಗತ್ತೀವಿ ಅಂದ್ರ ಲಂಚ್ ಬ್ರೇಕ್ ಸಮಯದಲ್ಲಿ. ಇಲ್ಲಿ ಏನದಾವು? 4 ಅದಾವು. ಡ್ಯೂರಿಂಗ್, ಇನ್, ಆನ್, ಅರೌಂಡ್ 4 ಅದಾವು. ವಿ ಆರ್ ಮೀಟಿಂಗ್ ಇನ್ ಲಂಚ್ ಬ್ರೇಕ್ ಅಂತ ಬಹಳ ಮಂದಿ ಅಂತಾರ. ಮೇಜರ್ ಮಿಸ್ಟೇಕ್ ಏನ್ ಅಲ್ಲ, ಬಟ್ ಡ್ಯೂರಿಂಗ್ ಈಸ್ ಮೋಸ್ಟ್ ಅಪ್ರಾಪ್ರಿಯೇಟ್. ಯಾಕಂತ ನಾನು ನಿಮ್ಗೆ ಹೇಳ್ತೀನಿ. ಆನ್ ಮತ್ತು ಅರೌಂಡ್ ಬರುವುದೇ ಇಲ್ಲ. ಈಗ ಡ್ಯೂರಿಂಗ್ ಎದಕ್ ಬಳಸ್ತೀವಿ? ನಾರ್ಮಲಿ ಚರ್ಚೆ ಮಾಡೀವಿ, ರಿಫ್ರೆಶ್ ಮಾಡ್ತಾ ಇದ್ದೇನೆ. ಒಂದು ಸರ್ಟನ್ ಪೀರಿಯಡ್ ಇರ್ತದೆ, ಬಹಳ ಹೊತ್ತಿನ ತನಕ ಇರಂಗಿಲ್ಲ, ಅದಕ್ಕೆ ಡ್ಯೂರಿಂಗ್ ಅಂತ ಬಳಸ್ತೀವಿ. ಲಂಚ್ ಬ್ರೇಕ್ 45 ಮಿನಿಟ್ಸ್, ಬಹಳ ಅಂದ್ರೆ 1 ಅವರ್ ಇರ್ತೈತಪ್ಪ, ಅದಕ್ಕೆ ಡ್ಯೂರಿಂಗ್ ಅಂತ ಬಳಸ್ತೀವಿ. ಸೊ ವಿ ಆರ್ ಮೀಟಿಂಗ್ ಡ್ಯೂರಿಂಗ್ ಲಂಚ್ ಬ್ರೇಕ್. ಇನ್ ಲಂಚ್ ಬ್ರೇಕ್ ಅಂದ್ರೆ ಮೇಜರ್ ಮಿಸ್ಟೇಕ್ ಅಲ್ಲ ಅನ್ನಬಹುದು, ಬಟ್ ನೀವು ಡ್ಯೂರಿಂಗ್ ಅಂತ ಬಳಸಿದ್ರಿ ಅಂತಾರೆ ಪ್ರಶಾಂತ್ ಮೋಡ್ಗಿ ಕಡೆ ಇಂಗ್ಲಿಷ್ ಕಲಿಯಾಕತ್ತೀರಿ ಅಂತ ಅರ್ಥ. ಅಂಡರ್ಸ್ಟ್ಯಾಂಡ್? ಸೊ ವಿ ಆರ್ ಮೀಟಿಂಗ್ ಡ್ಯೂರಿಂಗ್ ಲಂಚ್ ಬ್ರೇಕ್. ಥ್ಯಾಂಕ್ ಯು ಸೋ ಮಚ್. He is better dash the two. He is better dash the two. Between the two, among the two, in, for. He is better in the two, for the two ಅಂತೂ ಬರಂಗಿಲ್ಲ. ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಆಪ್ಷನ್ ಮುಗೀತು, ಬರಂಗಿಲ್ಲ. ಅಮಂಗ್, ಬಿಟ್ವೀನ್ ಎರಡೇ ನಮಗದಾವ. ಇಬ್ರು ಇದ್ರಂದ್ರೆ ಬಿಟ್ವೀನ್, ಇಬ್ಬರಿಗಿಂತ ಜಾಸ್ತಿ ಇದ್ರೆ ಅಮಂಗ್ ಯೂಸ್ ಮಾಡ್ಬೇಕು, ತಿಳ್ಕೊಂಡ್ಬಿಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಹೀಗಾಗಿ ಹಿ ಈಸ್ ಬೆಟರ್ ಬಿಟ್ವೀನ್ ದ ಟೂ. ಆ ಇಬ್ಬರಲ್ಲಿ ಅವ ಬೆಟರ್ ಅದಾನ ಅಂತ. ಸೊ ಬಿಟ್ವೀನ್ ಎದಕ್ಕೆ ಯೂಸ್ ಮಾಡ್ತೀವಿ? ಎರಡು. ಈಗ ನಿಮ್ ಮುಂದೆ ಎರಡು ವಸ್ತುಗಳು ಅದಾವ. ದಿಸ್ ಈಸ್ ಬೆಟರ್ ಬಿಟ್ವೀನ್ ದ ಟೂ. ಈಗ ಫಾರ್ ಎಕ್ಸಾಂಪಲ್, ಎರಡು ಲ್ಯಾಪ್ಟಾಪ್ ಖರೀದಿ ಮಾಡಕ್ ಹೋಗಿರಪ್ಪ. ಲ್ಯಾಪ್ಟಾಪ್ ನೀವು ಒಂದು ಬೇರೆ ಬೇರೆ ಕಂಪ್ನಿ ತೋರಿಸ್ತಾರ. ಎಕ್ಸ್ ಕಂಪ್ನಿ ಲ್ಯಾಪ್ಟಾಪ್, ವೈ ಕಂಪ್ನಿ ಲ್ಯಾಪ್ಟಾಪ್ ಎರಡು ನೋಡಿದಾಗ ಏನಂತೀವಿ? ದಿಸ್ ಈಸ್ ಬೆಟರ್ ಬಿಟ್ವೀನ್ ದ ಟೂ. ಎರಡು ನೋಡಿದಾಗ ಎರಡರೊಳಗೆ ಇದು ಚಲೋ ಅನಿಸ್ತೈತಿ ಅಂತ ಹೇಳ್ತೀವಲ್ಲ. ಸೊ ಬಿಟ್ವೀನ್, ಫ್ರೆಂಡ್ಸ್ ಇರ್ಲಿ, ಯಾರೋ ಇರ್ಲಿ, ರಿಲೇಷನ್ ಇರ್ಲಿ, ಬಿಟ್ವೀನ್ ಟೂ ಅಂತ ಹೇಳ್ತೀವಿ. ಮ್ಯಾಚ್ ಈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ಹೇಳಂಗಿಲ್ಲ. ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ ಅಂತ ಹೇಳಂಗಿಲ್ಲ. ಹಾಗೆ ಡ್ಯಾಶ್ ಯುವರ್ ಹೆಲ್ಪ್ ವಿ ಕೆನಾಟ್ ಡೂ ಇಟ್. ವಿತ್ ಯುವರ್ ಹೆಲ್ಪ್ ವಿ ಕೆನಾಟ್ ಡೂ ಅಂತೇಳಿ, ಯಾರು ಹೆಲ್ಪ್ ಮಾಡಿದ್ರೆ ವಿ ಕೆನಾಟ್ ಅನ್ನಂಗಿಲ್ಲ, ವಿ ಕ್ಯಾನ್ ಡೂ ಇಟ್ ಅಂತೇಳಿ. ಸೊ ವಿದಿನ್ ಯುವರ್ ಹೆಲ್ಪ್ ಬರಂಗಿಲ್ಲ. ವಿದೌಟ್ ಯುವರ್ ಹೆಲ್ಪ್ ವಿ ಕೆನಾಟ್ ಡೂ ಇಟ್. ಮೇ ಯುವರ್ ಹೆಲ್ಪ್, ಸೊ ಮೇ ಅನ್ನೋದು ಬರಂಗಿಲ್ಲ, ವಿದಿನ್ ಬರಂಗಿಲ್ಲ, ವಿತ್ ಯುವರ್ ಹೆಲ್ಪ್ ಬರಂಗಿಲ್ಲ. ವಿದೌಟ್ ಯುವರ್ ಹೆಲ್ಪ್ ವಿ ಕೆನಾಟ್ ಡೂ. ನಿನ್ನ ಹೆಲ್ಪ್ ಇರಲಾರ್ದ ನಮಗೆ ಏನು ಮಾಡಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ವಿ ಕೆನಾಟ್ ಡೂ ಇಟ್ ವಿದೌಟ್ ಯುವರ್ ಹೆಲ್ಪ್. ಹಾಗಂದ್ರೆ ವಿತ್ ಯುವರ್ ಹೆಲ್ಪ್ ವಿ ಕ್ಯಾನ್ ಡೂ ಇಟ್. ನಿನ್ನ ಹೆಲ್ಪ್ ಸಹಾಯದೊಂದಿಗೆ, ನಿನ್ನ ಸಹಾಯದೊಂದಿಗೆ ನಾವೇನ್ ಬೇಕಾದ್ರೂ ಮಾಡಬಹುದು. ನಿನ್ನ ಸಹಾಯ ಇರಲಾರ್ದ ನಮಗೇನು ಮಾಡಕ್ ಆಗಲ್ಲ. ಸೊ ವಿದೌಟ್ ಯು ಐ ಕೆನಾಟ್ ಗೋ ದೇರ್. ನಿನ್ನ ಬಿಟ್ಟು ನಾ ಅಲ್ಲಿ ಹೋಗಲ್ಲ. ವಿದೌಟ್ ಲೈಫ್ ನಥಿಂಗ್ ಇಸ್ ದೇರ್. ಜೀವನ ಬಿಟ್ಟು ಏನೂ ಇಲ್ಲ. ವಿದೌಟ್ ಹ್ಯಾಪಿನೆಸ್ ಯು ಕಾಂಟ್ ಸರ್ವೈವ್. ಸಂತೋಷ ಇರಲಾರ್ದ ನೀವು ಬದುಕಕ್ ಆಗಂಗಿಲ್ಲ ಅಂತ. ರೈಟ್? ಸೊ ವಿತ್ ಫ್ರೆಂಡ್ಸ್ ವಿ ಕ್ಯಾನ್ ಡೂ ಮೆನಿ ಥಿಂಗ್. ವಿದೌಟ್ ಫ್ರೆಂಡ್ಸ್ ವಿ ಕ್ಯಾನಾಟ್ ಡೂ ಎನಿಥಿಂಗ್. ಫ್ರೆಂಡ್ಸ್ ಇರಲಾರ್ದ ಏನು ಮಾಡಕ ಆಗಲ್ಲ. ಹೌದಾ? ಸೊ ಫೈನ್. ವಿದೌಟ್ ಯುವರ್ ಹೆಲ್ಪ್ ಐ ಕೆನಾಟ್ ಡೂ ಇಟ್. ಅವರ್ ಆಫೀಸ್ ಈಸ್ ಡ್ಯಾಶ್ ಬಸ್ ಸ್ಟ್ಯಾಂಡ್. ಆಫೀಸ್ ಎಲ್ಲಿದೆ? ಬಿಸೈಡ್, ಬಿಸೈಡ್ಸ್, ಇನ್, ಆನ್. ಆನ್ ಬಸ್ ಸ್ಟ್ಯಾಂಡ್ ಅಂತ ಅನ್ನಕ್ ಬರಂಗಿಲ್ಲ. ಇನ್ ಬಸ್ ಸ್ಟ್ಯಾಂಡ್ ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಗೈತೆ ಅನ್ನಕ್ ಬರಂಗಿಲ್ಲ. ಸೊ ಬಿಸೈಡ್ಸ್ ಅಂತಂದ್ರೆ ಎಡಿಷನ್ ಟು ಅಂತ ಹೇಳಿದ ಜೊತೆಗೆ ಅನ್ನಕ್ ಬರಂಗಿಲ್ಲ. ಬಾಜು ಅನ್ಬಹುದು. ಹರ್ ಆಫೀಸ್ ಈಸ್ ಬಿಸೈಡ್ ಬಸ್ ಸ್ಟ್ಯಾಂಡ್ ಈಸ್ ಕರೆಕ್ಟ್. ಆಗಲೇ ಬಂದಿತ್ತಲ್ಲ, ನೋಡಿದೀವಿ ನಾವು. ಬಿಸೈಡ್ ಅಂದ್ರೆ ಬಾಜು, ಪಕ್ಕಕ್ಕೆ ಅಂತ ಹೇಳಿ. ದ ಅಸೈನ್ಮೆಂಟ್ ಡ್ಯಾಶ್ ಸಬ್ಮಿಟೆಡ್. ಇದು ಬಹಳ ಮಿಸ್ಟೇಕ್ ಮಾಡ್ತೀವಿ ನಾವು. ದ ಅಸೈನ್ಮೆಂಟ್ ಹ್ಯಾಸ್ ಸಬ್ಮಿಟ್ ಅಂದ್ರೆ ಅಸೈನ್ಮೆಂಟ್ ಅನ್ನು ಸಬ್ಮಿಟ್ ಮಾಡಲಾಗಿದೆ ಅಂತ ನಮ್ಗೆ ಹೇಳ್ಬೇಕಿಲ್ಲ. ಸೊ ಅಸೈನ್ಮೆಂಟ್ ಹ್ಯಾಸ್ ಸಬ್ಮಿಟೆಡ್ ಅಂತ ಬರಂಗಿಲ್ಲ. ಹ್ಯಾವ್ ಬೀನ್ ಅಂತೂ ಬರಂಗಿಲ್ಲ. ಯಾಕಂದ್ರೆ ಅಸೈನ್ಮೆಂಟ್ ಅನ್ನೋದು ಸಿಂಗ್ಯುಲರ್ ಇದೆ. ಸಿಂಗ್ಯುಲರ್ ಅಂದಾಗ ಹ್ಯಾಸ್ ಬೀನ್ ಸಬ್ಮಿಟೆಡ್ ಅಂದ್ರೆ ಅದನ್ನು ಕೊಡಲಾಗಿದೆ, ನೀಡಲಾಗಿದೆ. ಅಸೈನ್ಮೆಂಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್. ಯಾರು ಸಬ್ಮಿಟ್ ಮಾಡಲ್ಲ? ನಾವು ಮಾಡಿನ ಬೇಕಾದ್ರೆ ಐ ಹ್ಯಾವ್ ಸಬ್ಮಿಟೆಡ್ ದ ಅಸೈನ್ಮೆಂಟ್. ಅಸೈನ್ಮೆಂಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್. Action has been taken. Skill has been improved. Date has been announced. Date has announced ಅನ್ನಕ್ ಬರಂಗಿಲ್ಲ. Date has announced ಅಂದ್ರೆ ಡೇಟೇ ಅನೌನ್ಸ್ ಮಾಡೈತಿ ಅಂತಲ್ಲ, ಡೇಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. The date of exam has been announced ಅಂದ್ರೆ ಪರೀಕ್ಷಾ ದಿನಾಂಕವನ್ನ ಪ್ರಕಟಿಸಲಾಗಿದೆ. Done? Fine. All of you dash requested to assemble in the meeting hall. All of you have requested ಅಂತಂದ್ರೆ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿರಿ ಅಂತ. ಬಟ್ ನಾರ್ಮಲಿ ಏನೈತೆ ಅಂದ್ರೆ ನೀವೆಲ್ಲರೂ ಮೀಟಿಂಗ್ ಹಾಲ್ ಒಳಗ ಜಮಾ ಆಗ್ರಿ, ಅಲ್ಲಿ ಹೋಗಿ ಕುಂದ್ರಿ, ಅಸೆಂಬಲ್ ಆಗ್ರಿ ಅಂತ ಅನ್ಬೇಕಾದ್ರೆ ಆಲ್ ಆಫ್ ಯು ವಾಸ್, ಹ್ಯಾಸ್ ಬೀನ್ ಅಂತೂ ಬರಂಗಿಲ್ಲ. ಆಲ್ ಆಫ್ ಯು ಆರ್ ರಿಕ್ವೆಸ್ಟೆಡ್. ನಿಮ್ಮೆಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ
ದಯವಿಟ್ಟು ಮೀಟಿಂಗ್ ಹಾಲ್ ನಲ್ಲಿ ಹೋಗಿ ನೀವು ಕೂತ್ಕೋಬೇಕು ಅನ್ಲಿಕ್ಕೆ. ಆಲ್ ಆಫ್ ಯು ಆರ್ ರಿಕ್ವೆಸ್ಟೆಡ್ ಟು ಅಸೆಂಬಲ್. ಆಲ್ ಆಫ್ ಯು ಆರ್ ಇನ್ವೈಟೆಡ್ ಟು ಮೈ ಫಂಕ್ಷನ್. ಆಲ್ ಆಫ್ ಯು ಆರ್ ಫೆಲಿಸಿಟೇಟೆಡ್ ಫಾರ್ ಯುವರ್ ಸಕ್ಸೆಸ್ ಇನ್ ದ ಎಕ್ಸಾಮಿನೇಷನ್. ನಿಮ್ಮ ಪರೀಕ್ಷೆಯಲ್ಲಿ ಸಕ್ಸೆಸ್ ಅನ್ನು ಪಡೆದಿದ್ದಕ್ಕೆ ನಿಮ್ಮನ್ನ ಗೌರವಿಸಲಾಗುವುದು, ನಿಮ್ಮನ್ನ ಆಹ್ವಾನಿಸಲಾಗುವುದು. ಆಲ್ ಆಫ್ ಯು ಆರ್ ಅಡ್ಮೈರ್ಡ್ ಫಾರ್ ಯುವರ್ ಜಾಬ್. ನಿಮ್ಮ ಕೆಲಸಕ್ಕೆ ಎಲ್ಲರನ್ನು ಹೊಗಳಲಾಗುವುದು, ಅಪ್ರಿಶಿಯೇಟ್ ಮಾಡಲಾಗುವುದು. ಥ್ಯಾಂಕ್ ಯು. ದ ಡೇಟ್ ಆಫ್ ಎಕ್ಸಾಮ್ ಡ್ಯಾಶ್ ಫಿಕ್ಸ್ಡ್. ಹ್ಯಾಸ್ ಫಿಕ್ಸ್ಡ್, ಹ್ಯಾವ್ ಫಿಕ್ಸ್ಡ್, ಆರ್ ಫಿಕ್ಸ್ಡ್ ಅನ್ನಕ್ ಬರಂಗೇ ಇಲ್ಲ. ಆಕ್ಚುಲಿ ಡೇಟ್ ಆಫ್ ಎಕ್ಸಾಮ್ ಸಾರಿ ಡೇಟ್ ಆಫ್ ಎಕ್ಸಾಮ್ ಅನ್ನ ಯಾರೋ ಒಬ್ರು ಫಿಕ್ಸ್ ಮಾಡ್ತಾರೆ ಸಂಬಂಧಪಟ್ಟವ್ರು. ಹಾಗಾಗಿ ಡೇಟ್ ಆಫ್ ಎಕ್ಸಾಮ್ ಹ್ಯಾಸ್ ಬೀನ್ ಅಂತ ಅನ್ಬೋದಾಗಿತ್ತು, ಬಟ್ ಇಲ್ಲಿ ಈಸ್ ಅನ್ನೋದಿದೆಲ್ಲ ಕರೆಕ್ಟ್ ಸೆಟ್ ಆಗತ್ತೆ. ಡೇಟ್ ಆಫ್ ಎಕ್ಸಾಮ್ ಹ್ಯಾಸ್ ಬೀನ್ ಅಥವಾ ಡೇಟ್ ಆಫ್ ಎಕ್ಸಾಮ್ ಈಸ್ ಫಿಕ್ಸ್ಡ್. ಅಲ್ಲಿ ಹ್ಯಾಸ್ ಬೀನ್ ಇಲ್ಲ, ಬಿಟ್ ಬಿಡೋಣ. ಹಾಗಾದ್ರೆ ಹ್ಯಾವ್ ಆರ್ ಹ್ಯಾಸ್ ಬರಂಗಿಲ್ಲ. ದ ಡೇಟ್ ಆಫ್ ಎಕ್ಸಾಮ್ ಈಸ್ ಫಿಕ್ಸ್ಡ್ ಅಂದ್ರೆ ಫಿಕ್ಸ್ ಮಾಡಲಾಯಿತು, ಮಾಡಲಾಗಿದೆ, ಮಾಡಲಾಗುವುದು, ಅಲ್ಲಿ ಹಿಂಗ್ ಹೋಗುತ್ತೆ. ಆಲ್ ದ ಅರೇಂಜ್ಮೆಂಟ್ಸ್ ಡ್ಯಾಶ್ ಮೇಡ್. ಎಲ್ಲಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂತ ಅದ. ಅರೇಂಜ್ಮೆಂಟ್ಸ್ ಸಬ್ಜೆಕ್ಟ್ ಪ್ಲೂರಲ್ ಇರೋದ್ರಿಂದ ವಾಸ್, ಹ್ಯಾಸ್ ಬೀನ್, ಈಸ್ ಬರುವುದಿಲ್ಲ ಅನ್ನೋದು ಮಸ್ತ್ ಗೊತ್ತು ಮಾಡ್ಕೋಬೇಕು ನೀವು. ಹಿಂಗಾಗಿ ಹ್ಯಾವ್ ಬೀನ್ ಇಸ್ ದ ಕರೆಕ್ಟ್ ಆನ್ಸರ್. ಆಲ್ ದ ಅರೇಂಜ್ಮೆಂಟ್ಸ್ ಹ್ಯಾವ್ ಬೀನ್ ಮೇಡ್. ಆಲ್ ದ ಅರೇಂಜ್ಮೆಂಟ್ಸ್ ಹ್ಯಾವ್ ಬೀನ್ ಮೇಡ್. ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನಾವೇನ್ ಮಾಡ್ತೀವಿ, ಆಲ್ ದ ಅರೇಂಜ್ಮೆಂಟ್ಸ್ ಹ್ಯಾವ್ ಮೇಡ್ ಅಂದ್ಬಿಡ್ತೀವಿ. ಹ್ಯಾವ್ ಮೇಡ್ ಅಂದ್ರೆ ರಾಂಗ್ ಸೆಂಟೆನ್ಸ್. ಮಾಡಲಾಗಿದೆ ಅಂದ್ರೆ ಹ್ಯಾವ್ ಬೀನ್ ಮೇಡ್ ಅಂತ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ಹೆಂಗ್ ತಗೋಬೇಕಂದ್ರೆ, ಆಲ್ ದ ಗೆಸ್ಟ್ಸ್ ಹ್ಯಾವ್ ಬೀನ್ ಇನ್ವೈಟೆಡ್. ಎಲ್ಲಾ ಗೆಸ್ಟ್ ಗಳನ್ನ ಕರೆಯಲಾಗಿದೆ. ಫೈನ್. ಅರೌಂಡ್ 100 ಫ್ರೆಂಡ್ಸ್ ಹ್ಯಾವ್ ಬೀನ್ ಇನ್ವೈಟೆಡ್. ಸುಮಾರು 100 ಜನ ಸ್ನೇಹಿತರನ್ನ ಕರೆಯಲಾಗಿದೆ. ಸೊ ಹ್ಯಾವ್ ಬೀನ್. ದ ಕಂಪ್ಯೂಟರ್ ಡ್ಯಾಶ್ ರಿಪೇರ್ಡ್. ನೋಡಿ, ಈಸ್ ಬೀಂಗ್ ರಿಪೇರ್ಡ್, ಹ್ಯಾವ್ ಬೀನ್ ರಿಪೇರ್ಡ್, ಆರ್ ಬೀಂಗ್ ರಿಪೇರ್ಡ್, ಹ್ಯಾಸ್ ರಿಪೇರ್ಡ್. ದ ಕಂಪ್ಯೂಟರ್ ಹ್ಯಾಸ್ ರಿಪೇರ್ಡ್ ಅನ್ನಕ್ಕೂ ಬರಂಗಿಲ್ಲ. ಅಂದ್ರೆ ಕಂಪ್ಯೂಟರ್ ತನಗೆ ತಾನೇ ರಿಪೇರಿ ಅಂತೂ ಮಾಡ್ಕೊಳಂಗಿಲ್ಲ. ಹಿಂಗಾಗಿ 4ನೇದು ಕ್ಯಾನ್ಸಲ್. ಆರ್ ಬೀಂಗ್ ಬರಂಗಿಲ್ಲ, ಬಿಕಾಸ್ ಕಂಪ್ಯೂಟರ್ ಇಸ್ ಸಿಂಗ್ಯುಲರ್, ಆರ್ ಇಸ್ ಪ್ಲೂರಲ್ ಐತಿ, ಬರಂಗಿಲ್ಲ. ಮುಂದೆ ಹ್ಯಾವ್ ಬೀನ್, ಅದು ಕೂಡ ಪ್ಲೂರಲ್ ಐತಿ, ಬರಂಗಿಲ್ಲ. ಒಂದೇದ್ದು ಕಂಪ್ಯೂಟರ್ ಈಸ್ ಬೀಯಿಂಗ್ ರಿಪೇರ್ಡ್ ಅಂದ್ರೆ ಕಂಪ್ಯೂಟರ್ ಅನ್ನ ರಿಪೇರಿ ಮಾಡಲಾಗುತ್ತಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಪ್ಯಾಸಿವ್ ವಾಯ್ಸ್ ಇದೆ. ದ ಕಂಪ್ಯೂಟರ್ ಇಸ್ ಬೀಯಿಂಗ್ ರಿಪೇರ್ಡ್. ಈಗ ನಾನು ಹೇಳತ್ತೆ, ಟ್ರಾನ್ಸ್ಲೇಷನ್ ಕ್ಲಾಸ್ ಇಸ್ ಬೀಯಿಂಗ್ ಎಂಗೇಜ್ಡ್ ಬೈ ಪ್ರಶಾಂತ್ ಮೋಟಗಿ. ಎಕ್ಸ್ಪ್ಲನೇಷನ್ ಇಸ್ ಬೀಯಿಂಗ್ ಗಿವನ್, ಕೊಡಲಾಗುತ್ತಿದೆ. ಈಗ ನೀವು ಕಲಿತಾ ಇದ್ದೀರಿ ಅಂತ ಹೇಳ್ಬೇಕು. ಟ್ರಾನ್ಸ್ಲೇಷನ್ ಇಸ್ ಬೀಯಿಂಗ್ ಲರ್ನ್ಡ್, ಪ್ರಾಕ್ಟೀಸ್ ಇಸ್ ಬೀಯಿಂಗ್ ಮೇಡ್, ರೂಮ್ ಇಸ್ ಬೀಯಿಂಗ್ ಕ್ಲೀನ್ಡ್. ಫೈನ್, ರೂಮ್ ಇಸ್ ಬೀಯಿಂಗ್ ಕ್ಲೀನ್ಡ್. ಫುಡ್ ಇಸ್ ಬೀಯಿಂಗ್ ಪ್ರಿಪೇರ್ಡ್, ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಫುಡ್ ಇಸ್ ಬೀಯಿಂಗ್ ಪ್ರಿಪೇರ್ಡ್. ರೂಮ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ರೂಮ್ ಇಸ್ ಬೀಯಿಂಗ್ ಕ್ಲೀನ್ಡ್. ಅಂದ್ರೆ ಕಂಪ್ಯೂಟರ್ ಇಸ್ ಬೀಯಿಂಗ್ ರಿಪೇರ್ಡ್ ಅಂದ್ರೆ ಕಂಪ್ಯೂಟರ್ ರಿಪೇರಿ ಮಾಡಕತ್ತಾರ ಅಂತ. ಗುಡ್. ದ ಫಂಕ್ಷನ್ ಡ್ಯಾಶ್ ಹೆಲ್ಡ್ ಇನ್ ಆಡಿಟೋರಿಯಂ. ದ ಫಂಕ್ಷನ್ ಹ್ಯಾಸ್ ಹೆಲ್ಡ್ ಅನ್ನಕ್ಕೂ ಬರಂಗಿಲ್ಲ, ಅದು ರಾಂಗ್. ವಾಸ್ ಮತ್ತು ಬೀನ್ ಇಂಗ್ಲಿಷ್ ನ ಇಲ್ಲೇ ಇಲ್ಲ, ಯೂಸ್ ಮಾಡಬಾರ್ದು. ಈಸ್ ಬೀನು ಇಲ್ಲ, ಯೂಸ್ ಮಾಡಬಾರ್ದು. ಹಂಗಂದ್ರೆ ಫಂಕ್ಷನ್ ವಿಲ್ ಬಿ ಹೆಲ್ಡ್ ಇನ್ ಆಡಿಟೋರಿಯಂ. ಕಾರ್ಯಕ್ರಮನ ಎಲ್ಲೇ ನಡೆಸಲಾಗುವುದಂದ್ರೆ ಆಡಿಟೋರಿಯಂ ಒಳಗ, ದೊಡ್ಡ ಸಭಾಭವನ ಒಳಗ ನಡೆಸಲಾಗುವುದು. ವಿಲ್ ಬಿ ಹೆಲ್ಡ್. ಹೋಲ್ಡ್ ವರ್ಬ್ ನಂಬರ್ 1, ಹೆಲ್ಡ್ ವರ್ಬ್ ನಂಬರ್ 3. ಸೊ ಫಂಕ್ಷನ್ ವಿಲ್ ಬಿ ಹೆಲ್ಡ್. ಯು ವಿಲ್ ಬಿ ಇನ್ವೈಟೆಡ್. ನಿಮ್ಮನ್ನು ಆಹ್ವಾನಿಸಲಾಗುವುದು. The exam will be conducted on in the next month. ಮುಂದಿನ ತಿಂಗಳು ಪರೀಕ್ಷೆ ನಡೆಸಲಾಗುವುದು. ಸೊ ವಿಲ್ ಬಿ ಇಸ್ ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ಮತ್ತಷ್ಟು ಚರ್ಚೆ ನಾನು ಮಾಡ್ತೇನೆ. ಫುಡ್ ಡ್ಯಾಶ್ ಪ್ರಿಪೇರ್ಡ್ ಫಾರ್ ಆಲ್ ಆಫ್ ಅಸ್. ಈಸ್ ಪ್ರಿಪೇರ್ಡ್, ಹ್ಯಾಸ್ ಪ್ರಿಪೇರ್ಡ್, ಆಮ್ ಅಂಡ್ ಹ್ಯಾವ್. ಫುಡ್ ಆಮ್, ಫುಡ್ ಹ್ಯಾವ್ ಅನ್ನಕ್ ಬರಂಗಿಲ್ಲ, ರಾಂಗ್. ಫುಡ್ ಹ್ಯಾಸ್ ಪ್ರಿಪೇರ್ಡ್ ಅಂದ್ರೆ ಅಡಿಗೆ ತನಗೆ ತಾನೇ ರಿಪೇರಿ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂತ ಅನ್ನಕ್ ಬರಂಗಿಲ್ಲ. ಫುಡ್ ಈಸ್ ಪ್ರಿಪೇರ್ಡ್ ಅಂದ್ರೆ ಅಡಿಗೆಯನ್ನ ಮಾಡಲಾಗಿದೆ. ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ. ದ ಫುಡ್ ಈಸ್ ಪ್ರಿಪೇರ್ಡ್ ಫಾರ್ ಆಲ್ ಆಫ್ ಅಸ್. ದ ಮೀಟಿಂಗ್ ಈಸ್ ಅರೇಂಜ್ಡ್ ಫಾರ್ ಎವ್ರಿ ಒನ್. ಹಂಗ ದ ಫುಡ್ ಈಸ್ ಪ್ರಿಪೇರ್ಡ್. ದ ಕಂಪ್ಯೂಟರ್ ಹ್ಯಾಸ್ ರಿಪೇರ್ಡ್ ಅನ್ನಕ್ ಬರಂಗಿಲ್ಲ, ಹ್ಯಾವ್ ಅನ್ನಕ್ ಬರಂಗಿಲ್ಲ, ಹ್ಯಾವ್ ಬೀನ್ ಬರಂಗಿಲ್ಲ. ಯಾಕಂದ್ರೆ ಹ್ಯಾಸ್ ಅಷ್ಟೇ ಅನ್ನೋದ್ರ ಬರಂಗಿಲ್ಲ, ಸಿಂಗ್ಯುಲರ್ ಇದ್ರೂ ಬರಂಗಿಲ್ಲ. ಹ್ಯಾವ್ ಬೀನ್ ಮತ್ತು ಹ್ಯಾವ್ ಪ್ಲೂರಲ್ ಬರಂಗಿಲ್ಲ. ವಾಸ್ ರಿಪೇರ್ಡ್ ಅಂದ್ರೆ ರಿಪೇರಿ ಮಾಡಲಾಯಿತು. The computer was repaired. The function was inaugurated ಅಂದ್ರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಅಂತ ಹೇಳ್ತೀವಲ್ಲ, ಹಂಗ ಕಂಪ್ಯೂಟರ್ was repaired. The amount dash sent have been, must, has been, may. Have been ಅಂತೂ ಬರಂಗಿಲ್ಲ, ಪ್ಲೂರಲ್ ಇದೆ. ಯಾಕಂದ್ರೆ ಅಮೌಂಟ್ is singular. Must sent ಅನ್ನಕ್ ಬರಂಗಿಲ್ಲ.
ಹ್ಯಾಸ್ ಬಿನ್ ಸೆಂಟ್ ಓಕೆ ಮೇ ಸೆಂಟ್ ಅನ್ನೋದು ಬರಂಗಿಲ್ಲ. ದ ಅಮೌಂಟ್ ಹ್ಯಾಸ್ ಬಿನ್ ಸೆಂಟ್ ಅಂದ್ರೆ ದುಡ್ಡನ್ನು ಕಳಿಸಲಾಗಿದೆ. ದುಡ್ಡನ್ನ ಕಳಿಸಲಾಗಿದೆ. ದ ಅಮೌಂಟ್ ಹ್ಯಾಸ್ ಬೀನ್ ಸೆಂಟ್. ಮೇಲ್ ಹ್ಯಾಸ್ ಬೀನ್ ಸೆಂಟ್ ಮೇಲ್ ಅನ್ನ ಕಳಿಸಲಾಗಿದೆ. ಫೈಲ್ ಅನ್ನ ಚೆಕ್ ಮಾಡಲಾಗಿದೆ. ಫೈಲ್ ಹ್ಯಾಸ್ ಬೀನ್ ಚೆಕ್ಡ್. ಡನ್. ಹಿ ನೋಡ್ರಿ ಹ್ಯಾಸ್ ಹ್ಯಾವ್ ಎಲ್ಲಿ ಯೂಸ್ ಮಾಡಬೇಕು ಏನೊಂದು ಇನ್ನು ಇಂಟ್ರೆಸ್ಟಿಂಗ್ ಇದೆ. ಹಿ ಡ್ಯಾಶ್ ಟೂ ಕಾರ್ಸ್. ಹಿ ಡ್ಯಾಶ್ ಟೂ ಕಾರ್ಸ್. ಹಿ ಹ್ಯಾಸ್ ಟೂ ಕಾರ್ಸ್. ಹ್ಯಾವ್ ಆರ್ ಈಸ್ ಅನ್ನಕ್ ಬರಂಗಿಲ್ಲ. ಸೊ ಹಿ ಹ್ಯಾಸ್ ಟೂ ಕಾರ್ಸ್. ಅವನ ಹತ್ರ ಎರಡು ಕಾರುಗಳಿವೆ. ಹಿ ಹ್ಯಾಸ್ ಟೂ ಬ್ರದರ್ಸ್ ಅಂಡ್ ಟೂ ಸಿಸ್ಟರ್ಸ್. ಅವನಿಗೆ ಇಬ್ರು ಅಣ್ಣ ತಮ್ಮ ಅಕ್ಕ ತಂಗಿ. ಹಿ ಹ್ಯಾಸ್ ಎ ಬಿಗ್ ಬಂಗಲು. ಅವನು ದೊಡ್ಡ ಬಂಗಲ ಐತಿ. ಹಿ ಹ್ಯಾಸ್ ಟೂ ವೀಲರ್ಸ್. ಅವನ ಹತ್ರ ಎರಡು ಟೂ ವೀಲರ್ ಅದಾವ. ರೈಟ್. She dash melodiously. She singing has a sang. ಇವು ಮೂರನೇದ್ದು ಒಂದೇ ಕರೆಕ್ಟ್. ಸಿ ಸಿಂಗ್ ಅನ್ನಕ್ ಬರಂಗಿಲ್ಲ ಯಾಕಂದ್ರೆ ವರ್ಬ್ ನಂಬರ್ 3 ಅದ. ಸಾರಿ ಥರ್ಡ್ ಪರ್ಸನ್ ಶಿ ಅದ. ಬಟ್ ಸಿಂಗಿಂಗ್ ವಿದೌಟ್ ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ. ಸಿಂಗ್ಸ್ ಮೆಲೋಡಿಯಸ್ಲಿ. ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. He speaks good English. Speaking has spoke was spoke. ಹ್ಯಾಸ್ ಅಂದ್ರೆ ಸ್ಪೋಕನ್ ಅಂತ ಆಗ್ಬೇಕಾಗಿತ್ತು. ವಾಸ್ ಅಂದ್ರೆ ಸ್ಪೀಕಿಂಗ್ ಅಂತ ಆಗ್ಬೇಕಾಗಿತ್ತು. ಅಂಡ್ ಬರೇ ಸ್ಪೀಕಿಂಗ್ ಅದ ವಿದೌಟ್ ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ. ಸ್ಪೀಕ್ಸ್. ಹಿ ಸ್ಪೀಕ್ಸ್ ಗುಡ್ ಇಂಗ್ಲಿಷ್. ಹಿ ಸ್ಪೀಕ್ಸ್ ಗುಡ್ ಇಂಗ್ಲಿಷ್. ದೇ ಡ್ಯಾಶ್ ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ಲಿ. ದೇ ಡ್ಯಾಶ್ ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ಲಿ. ಅಟೆಂಡಿಂಗ್ ಅನ್ನಕ್ ಬರಂಗಿಲ್ಲ ಯಾಕಂದ್ರೆ ಆರ್ ಬರಬೇಕು ಮುಂದೆ. ಅಟೆಂಡ್ ವರ್ಬ್ ನಂಬರ್ 1 ಬರುತ್ತೆ. ವೇರ್ ಅಟೆಂಡೆಡ್ ಅನ್ನಂಗಿಲ್ಲ. ಆರ್ ಅಟೆಂಡೆಡ್ ಅನ್ನಕ್ ಬರಂಗಿಲ್ಲ. ಸೊ ದೇ ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ಲಿ. ಅವರು ಕ್ಲಾಸಸ್ ಅನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾರೆ. ದೇ ಸಿಂಗ್ ಮೆಲೋಡಿಯಸ್ಲಿ. ದೇ ಹೆಲ್ಪ್ ಎವ್ರಿಬಡಿ. ದೇ ಅಟೆಂಡ್ ದ ಮೀಟಿಂಗ್. ದೇ ಪಾರ್ಟಿಸಿಪೇಟ್ ಇನ್ ದ ಫಂಕ್ಷನ್. ದ ಬಾಯ್ ಹೂ ಇಸ್ ಆಸ್ಕಿಂಗ್ ಕ್ವಶನ್ಸ್ ಡ್ಯಾಶ್ ಅ ಲಾಟ್ ಆಫ್ ಹೋಮ್ವರ್ಕ್. ಏನ್ ಪ್ರಶ್ನೆ ಕೇಳ್ತಾನಲ್ಲ ಹುಡುಗ ಬಹಳ ಹೋಮ್ವರ್ಕ್ ಮಾಡ್ತಾನೆ ಅಂತ ಅರ್ಥ ಆಯ್ತು. ಡೂ ಡಸ್ ಡೂಯಿಂಗ್ ಡನ್ 4 ಇದಾವ. ಕರೆಕ್ಟ್ ಆಗಿ ತುಂಬಬೇಕು ನಾವೀಗ. ದ ಬಾಯ್ ಹೂ ಈಸ್ ಆಸ್ಕಿಂಗ್ ಕ್ವೆಶನ್ಸ್ ಡಸ್ ಅ ಲಾಟ್ ಆಫ್ ಹೋಮ್ವರ್ಕ್. ಡಸ್ ಅ ಲಾಟ್ ಆಫ್ ಹೋಮ್ವರ್ಕ್. ಯಾಕಂದ್ರೆ ದ ಬಾಯ್ ಅನ್ನೋದು ಥರ್ಡ್ ಪರ್ಸನ್. ಹೂ ಇಸ್ ಆಸ್ಕಿಂಗ್ ಕ್ವೆಶನ್. ಏನ್ ಪ್ರಶ್ನೆ ಕೇಳಕತ್ತಾನಲ್ಲ ಆ ಹುಡುಗ ಮಾಡ್ತಾನೆ. ಡಸ್. ಡೂಯಿಂಗ್ ಅನ್ನಕ್ ಬರಂಗಿಲ್ಲ ಯಾಕಂದ್ರೆ ಐಎನ್ಜಿ ಬೇಕು. ಡೂ ಅನ್ನಕ್ ಬರಂಗಿಲ್ಲ. ಡನ್ ಅನ್ನಕ್ಕೂ ಬರಂಗಿಲ್ಲ. ಇಟ್ ಡ್ಯಾಶ್ ರೇನ್ ಟುಡೇ. ಇಟ್ ಹ್ಯಾಸ್ ರೇನ್ ಟುಡೇ ಅಂತೀರೇನು. ಇಟ್ ಈಸ್ ರೇನ್ ಟುಡೇ ಅಂತೀರೇನು. ಇಟ್ ವಾಸ್ ರೇನ್ ಟುಡೇ ಅಂತೀರೇನು. ಎಲ್ಲ ಹಂಗಂದ್ರೆ ಇಟ್ ವಿಲ್ ರೇನ್ ಟುಡೇ. ಇವತ್ತು ಮಳೆ ಬರ್ತದ. ಇಟ್ ವಿಲ್ ರೇನ್ ಟುಮಾರೋ. ಮೇ ಐ ಆಸ್ಕ್ ಯು ಎ ಕ್ವೆಶ್ಚನ್. ಹ್ಯಾವ್ ಐ ಆಸ್ಕ್. ಹ್ಯಾಸ್ ಐ. ವಾಸ್ ಐ ಅನ್ನಕ್ಕಂತೂ ಬರುವುದಿಲ್ಲ. ನಾನು ನಿಮ್ಮೊಂದು ಪ್ರಶ್ನೆ ಕೇಳಬಹುದಾ. ಮೇ ಐ ಆಸ್ಕ್ ಯು ಅ question. May I help you? May I do some favor to you? ಏನಾದರೂ ಉಪಕಾರ ಮಾಡಬಹುದಾ. May I help you? ಸಹಾಯ ಮಾಡಬಹುದಾ. How many languages dash you speak? Have you speak ಅಂತವ್ರು ಬಹಳ ಮಂದಿ ಅದಾರ ಅನ್ನಬಾರದು. Does, do, shall. Do. How many languages do you speak? ಎಷ್ಟು ಲ್ಯಾಂಗ್ವೇಜ್ ಅನ್ನ ನೀವು ಮಾತಾಡ್ತೀರಿ. I speak 3 languages. ಕನ್ನಡ, ಹಿಂದಿ, ಇಂಗ್ಲಿಷ್. ನೀವು ಹಿಂಗ ಹೇಳ್ರಿ. Tell me how dash I help you. How should I? How must I? How have I? ಅನ್ನಕ್ ಬರಂಗಿಲ್ಲ. How can I? Tell me how can I help you? ನಾ ಹೆಂಗ್ ನಿಮ್ ಸಹಾಯ ಮಾಡ್ಲಿ ಅಂತ ನೀವು ನನ್ಗೆ ಹೇಳ್ರಿ. ನಾ ಹೆಲ್ಪ್ ಮಾಡ್ತೀನಿ. How can I help you? ಸಿಂಪಲ್ ಇದೆ. India dash not tolerate terrorism now. India may not, is not, was not tolerate ಅನ್ನಕಂತೂ ಬರಂಗಿಲ್ಲ. India cannot tolerate terrorism now. India cannot tolerate terrorism now. Understand? Good. Very good. ಆಗಂಗಿಲ್ಲ ಅಂತ. We dash gone to his home many times. We have gone to his home many times. We has are do ಅನ್ನಕ್ಕೂ ಬರಂಗಿಲ್ಲ. So we have gone. ಅವನ ಮನೆಗೆ ನಾವು ಸಾಕಷ್ಟು ಸಲ ಹೋಗಿವಿ. We subject plural. Have is plural. Verb number 3 have gone. We have gone to his home many times. She dash doing her work. She can doing. She must doing. She is doing. She has doing. ಏನ್ ಬರ್ತದೆ. ಡೂಯಿಂಗ್ ing is ಬರ್ಲೇಬೇಕು. She is doing her work.
She is doing her work. Very good. They dash working hard. They have are being can anta barangilla. They are working hard. Simple. My mother dash seen that temple. ನಮ್ಮ mother ಆ ಟೆಂಪಲ್ ನೋಡಿದ್ದಾರೆ. My mother have can has is ಯಾವ್ದು ಯೂಸ್ ಮಾಡ್ತೀರಿ? My mother has seen that temple. My mother has seen that temple. Has ಯಾಕಂದ್ರೆ seen ಅನ್ನೋದು verb number 3 ಇದೆ. Mother ಅನ್ನೋದು singular ಇದೆ. My mother has seen that temple. My sister was completed BCom, is completed BCom, have completed BCom, has completed BCom. My sister has completed BCom. My sister has completed BCom. Correct sentence? Obviously. I dash enrolled for the course. Na course ge enroll madini andre admission tagondini. I am enrolled for the course. I have been, I was. But correct ಏನಪ್ಪ ಅಂದ್ರೆ I have enrolled for the course. ಹೆಂಗಂದ್ರೆ I have taken the admission. I have paid the fees ಅಂತ ಹೇಳಿದಂಗೆ. The government dash imposed lockdown. Government lockdown ಮಾಡಿತು ಅಂತ ಹೇಳೋದು. Is imposed, has imposed, was imposed, can imposed. ಏನ್ ಬರುತ್ತೆ? ಗವರ್ಮೆಂಟ್ ಹ್ಯಾಸ್ ಇಂಪೋಸ್ಡ್. ಗವರ್ಮೆಂಟ್ ಅನ್ನೋದು ಥರ್ಡ್ ಪರ್ಸನ್ ಸಬ್ಜೆಕ್ಟ್, ಹ್ಯಾಸ್ ಬರಲೇಬೇಕು. ಇಂಪೋಸ್ಡ್ ಅನ್ನೋದು ವರ್ಬ್ ನಂಬರ್ 3. ದ ಗವರ್ಮೆಂಟ್ ಹ್ಯಾಸ್ ಇಂಪೋಸ್ಡ್ ಲಾಕ್ ಡೌನ್. ಥ್ಯಾಂಕ್ ಯು. ಅವರ್ ಕಾನ್ಫಿಡೆನ್ಸ್ ಡ್ಯಾಶ್ ಇನ್ಕ್ರೀಸಿಂಗ್. ಹ್ಯಾಸ್ ಇನ್ಕ್ರೀಸಿಂಗ್, ಈಸ್ ಇನ್ಕ್ರೀಸಿಂಗ್, ವಾಸ್ ಇನ್ಕ್ರೀಸಿಂಗ್, ಹ್ಯಾವ್ ಬೀನ್ ಇನ್ಕ್ರೀಸಿಂಗ್. ಅವರ್ ಕಾನ್ಫಿಡೆನ್ಸ್ ಈಸ್ ಇನ್ಕ್ರೀಸಿಂಗ್. ಹೆಚ್ಚಾಗ್ತಾ ಇದೆ, ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ಅಂತ ಹೇಳಬೇಕಾದ್ರೆ confidence is increasing. We dash work hard to crack a PSI exam. We are work hard ಅನ್ನೋರು ಬಹಳ ಮಂದಿ ಇದಾರೆ ಅನ್ನಬಾರ್ದು. We have work hard ಅಲ್ಲ, we must, we can be. We must work hard to crack PSI exam. PSI exam crack ಮಾಡ್ಬೇಕಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಲೇಬೇಕು ಅನ್ಲಿಕ್ಕೆ we must work hard. Yes. The online course dash helpful. Is helpful, can helpful, must helpful, may helpful. The online course is helpful. ಇದೆ ಆನ್ಲೈನ್ ಕೋರ್ಸ್ ಸಹಾಯಕವಾಗಿದೆ, ಹೆಲ್ಪ್ಫುಲ್ ಇದೆ ಅಂತ ಅರ್ಥ, ಅವಶ್ಯಕವಾಗಿದೆ ಅಂತ ಅರ್ಥ. ಕ್ಯಾನ್, ಮಸ್ಟ್, ಮೇ ಬರಂಗಿಲ್ಲ, ಈಸ್. Fine, my dear friends. I hope you understood most of the things. Work on this and you will improve your language and there will be no virus to your English language. ನಾನು ಇರ್ತೀನಿ ನಿಮ್ಮ ಜೊತೆ, ಒಟ್ಟ ಭಯ ಪಡಬಾರ್ದು. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮತ್ತೊಮ್ಮೆ ಇದನ್ನ ರೀವಾಚ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಡಿಸ್ಕಸ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.